ನಮಸ್ಕಾರ ಭದ್ರಾವತಿಯ ಮಹಾಜನರೇ. ಭಾಳ ಜನ ನನಗೆ ಬಂದು ಹೇಳ್ತಾರೆ, ಭದ್ರಾವತಿಯಲ್ಲಿ ಸಂಜೆ ಮೇಲೆ ಕತ್ಲ ಆವರಿಸ್ಕೊಳ್ತಾ ಇದೆ, ಭಾಳ ಕಡೆ ಲೈಟಿಂಗ್ಸಿನ ಪ್ರಭಾವ ಇದೆ. ಭದ್ರಾವತಿ ಸಿಟಿಯಲ್ಲಿ ಭಾಳ ಕಡೆ ಲೈಟಿಂಗ್ಸ್ ಇಲ್ಲ, ಅಮಾವಾಸ್ಯೆಯ ಕತ್ತಲು ಎಲ್ಲ ಕಡೆ ಆವರಿಸ್ಕೊಂಡಿದೆ. ದಯವಿಟ್ಟು ಇದರ ಬಗ್ಗೆ ಒಂದು ಸ್ವಲ್ಪ ನೀವು ವಿಡಿಯೋ ಮಾಡಿ ಹಾಕಿರಿ. ಇದು ಯಾರ್ದು ಇದರ ಬಗ್ಗೆ? ಯಾಕೆ ಅಂದರೆ ಆಕ್ಸಿಡೆಂಟ್ಗಳು, ಅಪಘಾತಗಳು, ಕಳ್ತನಗಳು ಇವೆಲ್ಲ ಆಗೋಕ್ಕೆ ಕಾರಣ ಕತ್ತಲು. ಎಲ್ಲಿ ಬೇಕಲ್ಲಿ ಕತ್ತಲಿದ್ದಲ್ಲಿ ಅಪಾಯಕಾರಿ. ಯಾಕೆಂದರೆ ಏನು ಬೇಕಾದ್ರೂ ಆಗ್ಬೋದು. ಹೆಣ್ಮಕ್ಳು ರಸ್ತೆಯಲ್ಲಿ ಓಡಾಡಬೇಕಾರ ಯಾರು ಬೇಕಿದ್ರೂ ಅಟ್ಯಾಕ್ ಮಾಡ್ಬೋದು. ಇಡೀ ಸಿಟಿ ಹಾಲ್ ಥರ ಬೆಳ್ಳಗಿರಬೇಕು, ಎಲ್ಲಿ ನೋಡಿದಾರೋ ಅಲ್ಲಿ ಲೈಟಿಂಗ್ಸ್ ಇರಬೇಕು. ಆದರೆ ಭಾಳ ಕಡೆ ನಾನು ಸರ್ವೆ ಮಾಡಿದೆ, ಅವ್ರು ಹೇಳ್ದಂಗೆ ನಾನು ಚೆಕ್ ಮಾಡ್ಕೊಂಡು ಹೋದೆ. ಇಡೀ ಭದ್ರಾವತಿನ ಸರ್ವೆ ಮಾಡಿದೆ, ನನ್ನ ಸಿಟಿನ. ಎಲ್ಲೆಲ್ಲಿ ಕತ್ತಲಿದೆ, ಎಲ್ಲೆಲ್ಲಿ ಲೈಟಿಂಗ್ಸ್ ಇಲ್ಲ, ಮತ್ತು ಲೈಟಿಂಗ್ಸ್ ಇದ್ದರೂ ಸಹ ಭಾಳ ಕಡೆ ಲೈಟು ಉರಿತಾ ಇಲ್ಲ. ಮತ್ತು ಭಾಳ ಕಡೆ ಯಾವ ಥರ ಇದೆ ಅಂದರೆ ಇನ್ನೂ ಹಳೆ ಕಾಲದ್ದು ಲೈಟಿಂಗ್ಸೇ ಇದೆ. ಲೈಟಿಂಗ್ಸು ಭದ್ರಾವತಿ ಸಿಟಿಯಲ್ಲಿ ಭಾಳ ಕಡೆ ಅಪ್ಡೇಟೇ ಆಗಿಲ್ಲ. ಮತ್ತು ಭಾಳ ಕಡೆ ಸಿಟಿಯಲ್ಲಿ ಮೇನ್ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಲೈಟಿಂಗ್ಸೇ ಇಲ್ಲ. ಮತ್ತು ಭಾಳ ಕಡೆ ಬಸ್ ಸ್ಟ್ಯಾಂಡಲ್ಲೂ ಸಹ ಯಾವ ಥರ ಇದೆ ಅಂದರೆ, ಬಸ್ ಸ್ಟ್ಯಾಂಡಲ್ಲಿ ಅಂಗಡಿಗಳಲ್ಲಿ ಏನು ಲೈಟಿಂಗ್ಸ್ಗಳು ಹಾಕ್ಕೊಂಡಿದ್ದಾರೆ ಅದು ಮಾತ್ರ ಮಿಂಚ್ತಾ ಇದೆ ಹೊತ್ತು ರಸ್ತೆಗಳಲ್ಲಿ ಲೈಟಿಂಗ್ಸ್ ಕಮ್ಮಿ ಇದೆ. ಮತ್ತು ಕೆಲವು ಕಡೆ ಇನ್ನೂ ಓಲ್ಡ್ ಲೈಟಿಂಗ್ಸೇ ಇದೆ, ಅವು ಅಪ್ಡೇಟೇ ಆಗಿಲ್ಲ. ನೋಡಿರಿ, ಇದು ಬಸ್ ಸ್ಟ್ಯಾಂಡಲ್ಲಿ ಮಧ್ಯೆ ಎಲ್ಲೂ ಲೈಟಿಂಗ್ಸ್ ಇಲ್ಲ. ಎಲ್ಲಾದರೂ ಕೆಂಪು ಲೈಟ್ ನಿಮಗೆ ಕಾಣ್ತಾ ಇರ್ಬೋದು, ಮೂಲೆಯಲ್ಲಿ ಒಂದೊಂದು ಲೈಟಿಂಗ್ಸ್ ಇದೆ. ಅಂದರೆ ಏನಂದರೆ ಭದ್ರಾವತಿ ನಗರ ಸಂಜೆ ಮೇಲೆ ಕತ್ಲಾಗ್ಬಿಡತ್ತೆ. ಯಾಕೆ? ನಡ್ಕೊಂಡು ಹೋಗೋರಾಗಲಿ ಯಾರಾಗಲಿ, ವಾಹನದಲ್ಲಿ ಹೋಗೋರದ್ದು ಏನೋ ಆಗಲ್ಲ. ಆದರೆ ನಡ್ಕೊಂಡು ರಸ್ತೆ ಕ್ರಾಸ್ ಮಾಡ್ಬೇಕಾರೆ ಏನಾರು ಅಪಘಾತ ಆದರೆ, ಇಲ್ಲಿ ನೋಡಿ, ಇಲ್ಲಿ ಲೈಟಿಂಗ್ಸ್ ಕಂಬ ಎಲ್ಲ ಇದೆ, ಆದರೆ ಹೆಚ್ಚು ಕಮ್ಮಿ ಒಂದು 15 ದಿನದಿಂದ ಒಂದು ಲೈಟು ಉರಿತಲ್ಲ. ಇದು ನಮ್ಮ ರಾಜ್ಕುಮಾರ್ ರಸ್ತೆ, ಅಂದರೆ ನಮ್ಮ ನೇತ್ರಾವತಿ ಟ್ಯಾಕಿಸ್ ಎದುರುಗಡೆ ಇದು. ಹೆಚ್ಚು ಕಮ್ಮಿ ಒಂದು 5-6 ಕಂಬಗಳು ಲೈಟ್ ಉರಿತಾನೇ ಇಲ್ಲ. ನೋಡ್ರಿ ಎಷ್ಟು ಕತ್ಲಿದೆ ನೋಡಿ. ಅಕ್ಕಪಕ್ಕ ಅಂಗಡಿಗಳು ಬಂದ್ ಮಾಡಿದ ಮೇಲೆ ಯಾವ ಥರ ಕತ್ಲು ಆವರಿಸ್ಕೊಂಡಿದೆ. ಏನು ವಾಹನಗಳು ಓಡಾಡ್ತಾ ಇದ್ದಾವೆ ಅದ್ರ ಬೆಳಕು ಮಾತ್ರ ಬೀಳ್ತಾ ಇದೆ. ಯಾಕೆಂದರೆ ಈಗ ಹೆಣ್ಮಕ್ಳು ಏನಾರು ರಸ್ತೆಯಲ್ಲಿ ಈ ಸಮಯ ಇನ್ನೂ ಎಷ್ಟು ಟೈಮು, ಈಗ 9:30 ಗಂಟೆ ಸಮಯ. ಈಗ ಈ ಸಮಯದಲ್ಲೇ ಇಷ್ಟು ಕತ್ಲು ಅಂದರೆ ನೋಡಿ, ಯಾವ ಲೈಟೇ ಇಲ್ಲ, ಕಂಬ ಮಾತ್ರ ಇದೆ. ಹೆಚ್ಚು ಕಮ್ಮಿ ಒಂದು 6-7 ಕಂಬ ಲೈಟೇ ಉರಿತಲ್ಲ. ಮತ್ತು ಲೈಟ್ ಉರಿದ್ರೂ ಸಹ ಆ ಮಟ್ಟಕ್ಕೆ ಒಂದು ಬೆಳಕು ನಮ್ಮ ಜನರಿಗೆ ಹೆಲ್ಪ್ ಆಗ್ತಾಯಿಲ್ಲ. ಅಂಗಡಿಗಳಲ್ಲಿ ಏನು ಲೈಟಿಂಗ್ಸ್ ಹಾಕ್ಕೊಂಡಿದ್ದಾರೆ ಅದರಲ್ಲಿ ಮತ್ತು ಇಲ್ಲಿ ನೋಡಿ, ಇನ್ನೂ ಹಳೇ ಕಾಲದ ಲೈಟಿಂಗ್ಸೇ ಇದೆ. ಇವೆಲ್ಲ ಲೈಟಿಂಗ್ಸ್ ಎಲ್ಲ ಅಪ್ಡೇಟ್ ಆಗಿಲ್ಲ. ಭದ್ರಾವತಿ ನಗರದಲ್ಲಿ ಸುಮಾರು ಕಡೆ ಹೊಸ LED ಬಲ್ಬ್ಸ್ಗಳು ಹಾಕಿಲ್ಲ, ಅಪ್ಡೇಟ್ ಆಗಿಲ್ಲ. ಯಾಕೆಂದರೆ ಹೆದರ್ತಾರೆ ಹೆಣ್ಮಕ್ಳು, ರಾತ್ರಿ ಹೊತ್ತು ಓಡಾಡಲು ಭಯ ಆಗುತ್ತೆ. ಅದರಿಂದಾಗಿ ಹೆಣ್ಮಕ್ಳ ಸೇಫ್ಟಿ ಮೇನ್. ಇದು ಯಾರ್ದು, ಇದಕ್ಕೆ ಯಾರು ಹಾಕ್ತಾರೆ ಲೈಟಿಂಗ್ಸು, ಇದ್ರ ಬಗ್ಗೆ ನನಗೆ ಒಂಚೂರು ಐಡಿಯಾ ಇಲ್ಲ. ಮತ್ತು ಇದರ ಬಗ್ಗೆ ನಾನು ಯಾರಿಗೂ ಹೋಗಿ ಹೇಳ್ಬೇಕಂತಾನೂ ನನಗೆ ಐಡಿಯಾ ಇಲ್ಲ. ಅದರಿಂದಾಗಿ ದಯವಿಟ್ಟು ಇದ್ರ ಬಗ್ಗೆ ಯಾರಿಗಾರ ಐಡಿಯಾ ಇದ್ದರೆ ನೀವೇ ಕಾಮೆಂಟ್ ಮಾಡಿ. ಇದನ್ನು ನಾನು ಯಾರಿಗೆ ಹೇಳಬೇಕು ಅಂತೇಳಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾದರೆ ಇದನ್ನು ನಾನು ಯಾರಿಗೆ ಹೋಗಿ ಹೇಳಬೇಕು ಅಂತೇಳಿ ನಾನು ದಯವಿಟ್ಟು ಅವ್ರಿಗೆ ಹೋಗಿ ಹೇಳ್ತೀನಿ. ಈ ಥರ ಊರಲ್ಲಿ ಲೈಟಿಂಗ್ಸಿನ ಕೊರತೆ ಇದೆ. ಇದು ರಂಗಪ್ಪ ಸರ್ಕಲಲ್ಲಿ ಈಗ ಏನು ನೀವು ನೋಡ್ತಾ ಇದ್ದೀರಾ, ಈ ರಂಗಪ್ಪ ಸರ್ಕಲಿಗೆ ಹೋಗೋ ದಾರಿ. ಇಲ್ಲಿ ಅಂಧಕಾಲದ ಕೆಂಪು ಲೈಟಿಂಗ್ಸೇ ಇದೆ, ಇವು ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಸುಮಾರು ಕಡೆ ಲೈಟಿಂಗ್ಸೇ ಇಲ್ಲ, ಸುಮಾರು ಕಡೆ ಓಲ್ಡ್ ಲೈಟಿಂಗ್ಸ್ ಇದೆ. ಊರಂದಮೇಲೆ ಹಂಗೆ ಮಿಂಚ್ತಾ ಇರಬೇಕು. ಈ ವಿಡಿಯೋ ಚೆನ್ನಾಗಿ ಕಾಣಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ.